ಅದು 1953ರ ರಾತ್ರಿ ಸಮಯ. ಏಕೀಕರಣವಾಗಿ ಆಗಷ್ಟೇ 7 ತಾಲೂಕುಗಳು ಸಹಿತ ಬಳ್ಳಾರಿ ಜಿಲ್ಲೆ ಕರ್ನಾಟಕದ ಪಾಲಿಗೆ ಬಂದಿತ್ತು. ಬಳ್ಳಾರಿಯಲ್ಲಿ ಸಂಭ್ರಮಾಚರಣೆಗೆ ಅಂತ ವೇದಿಕೆ ಸಿದ್ಧವಾಗಿತ್ತು. ಅಂದು ಸಿಎಂ ಕೆಂಗಲ್ ಹನುಮಂತಯ್ಯ ಅವರು ಭಾಷಣ ಮಾಡುವವರಿದ್ರು. ಆಂಧ್ರದ ಕೆಲವು ಕನ್ನಡ ವಿರೋಧಿಗಳು ಈ ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಅಂತ ಆಸಿಡ್ ತುಂಬಿದ ಬಲ್ಬ್ಗಳನ್ನ ಸಜ್ಜಾಗಿದ್ದ ವೇದಿಕೆಯಲ್ಲಿ ಬಂದು ಅಲ್ಲಿ ಮಲಗಿದ್ದ ಏಕೀಕರಣದ ಹೋರಾಟಗಾರರ ಮೇಲೆ ಎಸೆಯುತ್ತಿದ್ರು. ಹಾಗೇನಾದ್ರೂ ಆಗಬಹುದು ಅಂತ ಮೊದಲೇ ಅರಿತಿದ್ದ ಅದೊಬ್ಬ ವೀರ ಅಲ್ಲಿ ಕಾವಲಿಗೆ ಮಲಗಿದ್ರು. ಆಸಿಡ್ ಬಾಂಬ್ ಎಸೆಯುತ್ತಿದ್ದಂತೆ ಆ ವೀರನ ಅರ್ಧ ದೇಹ ಸುಟ್ಟು ಹೋಗಿತ್ತು. ಒಂದು ಬದಿಯ ಕಣ್ಣು ಪೂರ್ತಿಯಾಗಿ ಸುಟ್ಟಿತ್ತು. ಆದರೂ ಅವರನ್ನ ಅಟ್ಟಿಸಿ 2 ಕೈಗಳಿಂದ ಬಿಗಿ ಹಿಡಿದ ಆ ವೀರ ಉಸಿರುಗಟ್ಟಿಸುತ್ತಿದ್ದ. ಆದರೆ ದೊಡ್ಡದಾದ ಕಲ್ಲೊಂದು ಅವನ ಎದೆಯ ಮೇಲೆ ಹಾಕಿದ ತಕ್ಷಣ ಆ ವೀರನ ಎದೆಯಿಂದ ರಕ್ತ ಚೆಲ್ಲಿತ್ತು. ಇದಾದ 3 ದಿನಗಳ ಬಳಿಕ ಸಿಎಂ ಕೆಂಗಲ್ ಹನುಮಂತಯ್ಯ ಅವರು ದುಃಖಿತರಾಗಿ ಏಕೀಕರಣಕ್ಕಾಗಿ ಹುತಾತ್ಮರಾದ ಏಕೈಕ ವೀರ ಅಂತ ಘೋಷಿಸಿದ್ರು. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ನ ದಿನ 18. ಆ ವೀರ ಕನ್ನಡಿಗ ರಂಜಾನ್ ಸಾಬ್ ಪಿಂಜಾರ ಅವರು. ಬಳ್ಳಾರಿ ಆಂಧ್ರದ ಅವಿಭಾಜ್ಯ ಅಂಗ ಅಂತ ಕನ್ನಡಿಗರ ವಿರುದ್ಧವೇ ಎತ್ತಿಕಟ್ಟುವ ಸಮಯದಲ್ಲಿ ಕನ್ನಡವೆಂದರೆ ಅಪಾರ ಅಭಿಮಾನ ಹೊಂದಿದ್ದ ಅವರು ಒಂದೇ ಕೂಗಿಗೆ ಕಾರ್ಮಿಕರು, ವ್ಯಾಪಾರಿಗಳು, ಸಾರ್ವಜನಿಕರು ಗುಂಪಾಗಿ ಬಂದು ಬೆಂಬಲಿಸುತ್ತಿದ್ರು. ರಂಜಾನ್ ಸಾಬ್ ಅವರಂತಹ ವೀರರು ಜೀವ ಕೊಟ್ಟು ಕರ್ನಾಟಕವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ವಲ್ಪವಾದ್ರೂ ಅಭಿಮಾನ ಬೇಕು. ಇಂತಹ ರಂಜಾನ್ ಸಾಬ್ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.